ಧನ್ಯರಾಗಿರಿ. ಛಾಯ ಕುವರ ಮಹನೀಯನ ನಿತ್ಯ ಸ್ಮರಣೆಯ ಮಾಡಿರಿ. ಛಾಯ ಕುವರ ಮಹನೀಯನ ನಿತ್ಯ ಸ್ಮರಣೆಯ ಮಾಡಿರಿ. ಸೂರ್ಯ ಪುತ್ರ ಶನಿದೇವರನ್ನು ಪೂಜಿಸಿ ಧನ್ಯರಾಗಿರಿ. ಛಾಯ ಕುವರ ಮಹನೀಯನ ನಿತ್ಯ ಸ್ಮರಣೆಯ ಮಾಡಿರಿ. ಛಾಯ ಕುವರ ಮಹನೀಯನ ನಿತ್ಯ ಸ್ಮರಣೆಯ जय गुरुदेव, जय भगवान, जय शनेश्वर. ಶ್ರೀ ಪುಣ್ಯಕ್ಷೇತ್ರ ಪಾದಯಾತ್ರಿಗಳ ಸೇವಾ ಸಮಿತಿ ವಿಮಾನ ಕಾರ್ಖಾನೆ ಬೆಂಗಳೂರು ಇವರ ವತಿಯಿಂದ ಸುಮಾರು ಅನೇಕ ವರ್ಷಗಳಿಂದ ಈ ಒಂದು ಪವಿತ್ರವಾದಂಥ ದೇವರ ಸಾನ್ನಿಧ್ಯದಲ್ಲಿ ವಿಶ್ವಶಾಂತಿಗಾಗಿಯೂ ಲೋಕ ಕಲ್ಯಾಣಕ್ಕಾಗಿಯೂ ಹಾಗೂ ಎಲ್ಲ ಸಂಕಷ್ಟ ಪರಿಹಾರಕ್ಕಾಗಿಯೂ ಕರಿಹಳ್ಳಿ ದೀಪೋತ್ಸವವನ್ನು ಉಚಿತವಾಗಿ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ನಡೆಸಲಾಗುತ್ತಿದೆ. ಅದೇ ರೀತಿ ಈ ವರ್ಷವೂ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ನಮ್ಮ ಶ್ರೀ ಪುಣ್ಯಕ್ಷೇತ್ರ ಪಾದಯಾತ್ರಿಗಳ ಸಮಿತಿ ಏನು ಹೆಸರನ್ನು ಸೂಚಿಸುತ್ತೆ ಅದೇ ಥರ ನಾವು ಅನೇಕ ಪುಣ್ಯಕ್ಷೇತ್ರಗಳ ಹೆಸರಾಂತ ಪುಣ್ಯಕ್ಷೇತ್ರಗಳ ಆದಂಥ ಪಂಡ್ರಾಪುರ, ಶ್ರೀಶೈಲ, ನಂತರ ರಾಮೇಶ್ವರ, ತಿರುಪತಿ, ಧರ್ಮಸ್ಥಳ ಹಾಗೂ ಕಾಶಿ, ನಂತರ ಅನೇಕ ಬೇರೆ ಬೇರೆ ಕಾರ್ಯಕ್ರಮ ಚಿಕ್ಕ ತಿರುಪತಿ ಇರ್ಬೋದು, ರಾಮನಗರದಲ್ಲಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಬೆಟ್ಟ ಇರ್ಬೋದು, ಬೆಡಿಗರಂಗನ ಬೆಟ್ಟ ಇರ್ಬೋದು, ಮಾಲೆ ಮಹದೇಶ್ವರ ಬೆಟ್ಟ, ಈ ಥರ ಅನೇಕ ಕ್ಷೇತ್ರಗಳಿಗೆ ನಾವು ಕಾಲ್ನಡಿಗೆ ಹೋಗ್ತಕ್ಕಂಥ ಹವ್ಯಾಸ ಇದೆ ನಮ್ಮದು. ನಂತರ ನಮ್ಮ ಸಮಿತಿಗೆ ಭಕ್ತರಿಗೆ ಅನುಕೂಲ ಆಗಲಿ ಅಂತಂದ್ರೆ ಭಜನ ಕುಸುಮಾಂಜಲಿ ಎಂಬ ಪುಸ್ತಕವನ್ನು ನಾವು 4 ಮುದ್ರಣ ಮಾಡಿಸಿದ್ದೇವೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಮೂಲಕ ಅದನ್ನು ಬಿಡುಗಡೆ ಮಾಡಿಸಿದ್ವಿ. ಈ ರೀತಿ ನಮ್ಮ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮಾರ್ಗದರ್ಶನ ಕೊಟ್ಟಂತವರು ಇದೇ ಊರಿನ ಸಮೇತನಹಳ್ಳಿಯ ಶ್ರೀಮತಿ ಮತ್ತು ಶ್ರೀನಿವಾಸು ಮತ್ತು ಮೀನಾಕ್ಷಮ್ಮನವರು. ಇವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾರ್ಗದರ್ಶನ ಕೊಟ್ಟರು. ನಮ್ಮ ಶಾಂತರಾಜಿಯವರ ತಂದೆಯವರ ಕಾಲದಿಂದಲೂ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಇಲ್ಲ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ತಾವ್ರೆ. ಶಾಂತ ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಕಾರ್ಯಕ್ರಮ ನಡೆಸ್ತಾವ್ರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗಲಿ, ದೇಶಕ್ಕೆ ಒಳ್ಳೇದಾಗಲಿ, ನಾಡಿಗೆ ಒಳ್ಳೇದಾಗಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಸರ್ವರು ಮಂಗಳವಾಗಲಿ. ಜಯ ಗುರುದೇವ್. ನನ್ನ ಹೆಸರು ಗೋವಿಂದರಾಜು. ವಾಸ ಇರೋದು ಕುಂದಲಹಳ್ಳಿಯಲ್ಲಿರ್ತಕ್ಕಂಥ AECS ಲೇಔಟ್ನಲ್ಲಿದ್ದೇನೆ. ಇದು ನಮ್ಮ ಸಂಕ್ಷಿಪ್ತ ಕಾರ್ಯಕ್ರಮದ ಪರಿಚಯ. ರಥದ 7 ಕುದುರೆಗಳ ಕಣ್ಣುಗಳನ್ನು ನೀ ಹಿಂಗಿಸಿದೆ. ಅರುಣನನ್ನು ಎಳವನ ಮಾಡಿ ಸತತವು ನೀ ನರಳಿಸಿದೆ. ಗರ್ಭದಿ ಮೆರೆದ ರಾಜರ ಕಾಡಿ ಬೇಡಿದೊರವ ಕರುಣಿಸಿದೆ. ಆದೆ ನೀನು ಜಗತ್ತಿನ ಆದೆ ನೀನು ಜಗಕ್ಕೆ ತಂದೆ ಸೂರ್ಯಪುತ್ರ ಶನಿದೇವರು ಹಿಂಗೆ ಭಿಕ್ಷೆ ಎತ್ತಿ ಮಾಡ್ತಾ ಇದ್ರು. ಅದೇ ತರ ನಾವು ಊರು ಸುಮಾರು ಕಡೆ ಭಿಕ್ಷೆ ಎತ್ತಿನೇ ಮಾಡೋದು. ಆದ್ರೆ ಯಾರು ಪಾನ್ಸರ್ಗಳು ಅಂತ ಯಾರು ಬರಲ್ಲ. ಎಲ್ಲ ಸ್ವಾಮಿ ಬರ್ತಾರೆ. ಅವರವರೇ ಬಂದು ಒಂದೊಂದು ಕಾರ್ಯಕ್ರಮ ನಡೆಸ್ಕೊಂಡು ಅಂದ್ರೆ ಅವತ್ತಿಗಿಂತ ಇವತ್ತು ತುಂಬಾ ಹೆಚ್ಚಾಗಿದ್ದಾರೆ ಜನ. ಅವರೆಲ್ಲ ಸ್ವಾಮಿ ಆಶೀರ್ವಾದ, ನಮ್ಮ ತಂದೆಯವರ ಆಶೀರ್ವಾದ. ಉತ್ಸವ
ಆ ಕರಿ ಎಳ್ಳು ದೀಪೋತ್ಸವ ಮಾಡಿಸ್ತಾರೆ ಗುರೂಜಿಗಳು ಬೆಂಗಳೂರಿನಿಂದ ಬಂದು ಸುಮಾರು ಅವರು ಒಂದು 10-15 ವರ್ಷದಿಂದ ಬರ್ತಾರೆ. ಈಗ ನಡೀತಾ ಐತೆ ಅದು ಆ ಕಾರ್ಯಕ್ರಮ. ರಥೋತ್ಸವನೂ ಅಷ್ಟೇ 14 ವರ್ಷದಿಂದ ನಡೀತಾ ಐತೆ. ಅದಕ್ಕೆ ಮುಂಚೆ ನಮ್ಮ ತಂದೆಯವರು ಮಾಮೂಲಿ ಜಾತ್ರೆ ನಡ್ಸ್ಕೊಂಡ್ ಬರ್ತಾ ಇದ್ರು. ರಥೋತ್ಸವ ಇವತ್ತು 11:40 11:50 ಒಳಗಡೆ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೆಸ್ಕೊಂಡು ಮುಂದೆ ಸಾಗುತ್ತೆ. ಊರೆಲ್ಲ ರೌಂಡ್ ಹಾಕ್ಕೊಂಡು ಈಗ ಬಂದು 3 ಗಂಟೆಯಲ್ಲಿ ದೇವಸ್ಥಾನ ಹತ್ರ ನಿಂತಿದೆ. ಈಗ ಇಲ್ಲಿಂದ ಆಚೆ ರಾಜಸತಿ ವ್ರತ ಎಂಬ ನಾಟಕ ಮಾಡಿಸ್ತಾರೆ. 4 ಗಂಟೆಗೆ ಈಗ ದೀಪೋತ್ಸವ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾವು ಅನ್ನದಾನ ಏರ್ಪಡಿಸಿರೋದ್ರಲ್ಲಿ ಸದಾ ಎಲ್ಲ ಒಳ್ಳೆ ಭಕ್ತಾದಿಗಳೇ. ನಾವು ಯಾರನ್ನು ಮಾಡಿಸಿ ಅಂತ ಕೇಳಿರಲ್ಲ, ಎಲ್ಲ ಅವ್ರಾಗ ಅವರೇ ಬಂದು ಕೊಟ್ಟು ಮಾಡಿಸಿರೋದೆ. ಅವ್ರಾಗ ಅವರೇ ನಾವು ಇಂಥದ್ದು ಮಾಡಿಸ್ತೀರಿ ಅಂತ ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನಾವು ಬೇರೆ ಯಾರು ನೀವೇ ಮಾಡ್ರಿ ಅಂತ ಯಾರನ್ನು ಬಲಂತ ಮಾಡಿರೋದು ಇಲ್ಲ. ಎಲ್ಲ ಅವ್ರಿಗೆ ಒಳ್ಳೆಯರಾಗಿರೋದೆ. ಇಲ್ದವ್ರಿಗೆ ಮಕ್ಕಳಾಗಿರೋದು, ಮದುವೆಗಳಾಗಿರೋದು, ಅವ್ರ ಅಂದ್ಕೊಂಡಿದ್ದ ಕಾರ್ಯಗಳೆಲ್ಲ ನೆರವೇರಿದೆ. ಅವರು ಪ್ರೀತಿನಿಕ ಬಂದು ಮಾಡಿಸ್ಕೊಂಡು ಹೋಗಿದ್ದಾರೆ. ಇವತ್ತು ಸ್ವಾಮಿಗೆ ಏನಾದರೂ ಮಾಡ್ತಾವ್ರೆ ಅಂದ್ರೆ ಆ ಅಪ್ಪನ ಅನುಗ್ರಹದಿಂದ ಎಲ್ಲ ಒಳ್ಳೇದಾಗಿರೋದನ್ನ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾವ್ರೆ. ಅಂದ್ರೆ ಯಾವ ವರ್ಷನೂ ತುಂಬಾ ಹೆಚ್ಚಾಗ್ತಾ ಇದಾರೆ ಜನ. 10,000 ಜನ, 15,000 ಜನ ಆ ತರ ಜಾಸ್ತಿ ಆಗ್ತಾನೆ ಇದೆ. ಒಂದು 10-15,000 ಜನಕ್ಕೆ ಪ್ರಸಾದ ವಿನಿಯೋಗ. ನನ್ನ ಹೆಸರು ಶಾಂತರಾಜನ್ ಅಂತ. ಶ್ರೀದೇವರ ದೇವಸ್ಥಾನ 50 ವರ್ಷದಿಂದ ಇದೇ ತರ ನಡೀತಾ ಇದೆ. ಮುಳ್ಮಾರಪ್ಪದಿದ್ದಾಗಲ ನಾವು ಬರ್ತಾ ಇದ್ವಿ. ಈಗಲೂ ಶಾಂತ ಸ್ವಾಮಿ ಅವರು ಇದೇ ಅವ್ರ ತಂದೆ ಯಾವ ತರ ಮಾಡ್ತಾ ಇದ್ರು, ಇನ್ನೂ ಜಾಸ್ತಿ ಇದು ಪೂಜೆ ಇಲ್ಲಿ ಸೇವೆ ಮಾಡ್ತಾವ್ರೆ. ಒಳ್ಳೆ ಪೂಜೆ ಮಾಡ್ತಾವ್ರೆ. ಈ ದೇವರಲ್ಲಿ ಸತ್ಯ ಇದೆ. ಯಾರು ಬಂದ್ರು ಅವರು ಕೋರಿಕೆಗಳೆಲ್ಲ ಈಡೇರುತ್ತಾ ಇದೆ. ಸರಿ, ನಾವು 42 ವರ್ಷದಿಂದ ಬರ್ತಾ ಇದ್ದೀನಿ. ಈಗಲೂ ಬರ್ತಾ ಇದ್ದೀನಿ. ಅವ್ರ ತಂದೆ ಕಾಲದಿಂದನೂ ನಾವು ಇಲ್ಲಿ ಪೂಜೆ ಮಾಡಿಸ್ಕೊಂಡ್ರೆ ತಿಂಗಳಿಗೊಂದ್ಸಲ ಬರ್ತಾ ಇದೆ. ಈಗ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗಿದೆ, ಸ್ವಲ್ಪ 1-2 ತಿಂಗಳಿಗೊಂದ್ಸಲ ಬರ್ತಾ ಇದ್ದೀನಿ. ಫಸ್ಟ್ ಒಂದು ಹುತ್ತ ಇತ್ತು, ಹುತ್ತದ ಹುತ್ತದ ಮೇಲೆ ಚಪ್ರ ಹಾಕಿ ಪೂಜೆ ಮಾಡ್ತಾ ಇದ್ರು. ಆಮೇಲೆ ಚಿಕ್ಕದಾಗಿ ದೇವಸ್ಥಾನ ಆಯ್ತು. ಈಗ ದೊಡ್ಡ ದೇವಸ್ಥಾನ ಆಗಿ ಅಭಿವೃದ್ಧಿ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ದೇವರು ನಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ. ಅನುದಾನ ಬೇಕಾದಷ್ಟು ದಾನಿಗಳು ಅನುದಾನ ನಡೆಸ್ತಾವ್ರೆ. ಬೇಕಾದಷ್ಟು ಜನ ಇಲ್ಲಿ ಮೊದಲು ತೇರು ರಥ ಇರಲಿಲ್ಲ. ಈಗ ಒಂದು 10 ವರ್ಷದಿಂದ ಈಚೆ ತೇರು ನಡೀತಾ ಇದೆ. ಅದಕ್ಕೆ ಮುಂಚೆ ತೇರು ಇರಲಿಲ್ಲ. ಈಗ ತೇರ ಆಗಿದೆ. ಊರ್ ಪ್ರದೇಶ ಬರ್ತಾ ಇದೆ. ಒಳ್ಳೆ ಅಭಿವೃದ್ಧಿಯಾಗಿ ಒಳ್ಳೆ ಕೆಲಸ ಚೆನ್ನಾಗಿ ಮಾಡ್ತಾವ್ರೆ. ಒಳ್ಳೆ ಪೂಜೆ ನಡೀತಾ ಇದೆ. ಸತ್ಯ ಇದೆ ಇದರಲ್ಲಿ, ಈ ದೇವಸ್ಥಾನದಲ್ಲಿ. ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಡೋದ್ರೆ ಅವರು ಕಷ್ಟ ಪರಿಹಾರ ಆಗ್ಬೋದು ಅಂತ ಹೇಳಿ ನಾನು ಪ್ರಾರ್ಥನೆ. ಈಗ ಮುನ್ಮಾರಪ್ಪನವರು ಮಗನಾದ ಶಾಂತ ಸ್ವಾಮಿ ಅವರು ಶ್ರದ್ಧೆಯಿಂದ ಪೂಜೆ ಮಾಡ್ತಾವ್ರೆ. ಅವರು ತಂದೆ ಸತ್ತು ಆದ್ಮೇಲೆ 4 ಪಟ್ಟು ಜಾಸ್ತಿ ಇಲ್ಲಿ ಅಭಿವೃದ್ಧಿ ಆಗಿದೆ. ಅಷ್ಟೇ ನಿಷ್ಠೆಯಿಂದ ಪೂಜೆ ಮಾಡ್ತಾವ್ರೆ. ಅವ್ರಿಗೂ ಒಳ್ಳೇದಾಗ್ಲಿ, ಭಕ್ತಾದಿಗಳಿಗೂ ಒಳ್ಳೇದಾಗ್ಲಿ, ಶಾಂತ ಸ್ವಾಮಿಗಳು ಇನ್ನೂ ಬೆಳೀಲಿ, ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಹೇಳ್ತಾ ಮಾತನ್ನು. ಗುರಳ್ಳಿ, ಹೊಸಪೇಟೆ ತಾಲೂಕು ಗುರಳ್ಳಿ ಈಶ್ವರ ಅಂತೇಳಿ 47 ವರ್ಷದಿಂದ ಬರ್ತಾ ಇದ್ದೀನಿ. ಇವ್ರ ತಂದೆ ಮೊದಲು ಬೋರ್ ಪಾಯಿಂಟ್ ಮಾಡಿದ್ರು. ಅಲ್ಲಿ ಪಾಯಿಂಟ್ ಮಾಡುವಾಗ ಸ್ವಾಮಿ ಇವರು ಮೈ ಮೇಲೆ ಬರೋದು, ನಮ್ಗೆಲ್ಲಾನು ನೀರು ಸಿಗ್ತಾ ಇತ್ತು ಅವಾಗ. ಅದೇ ಇವರು ತೋರಿಸಿದ ಪಾಯಿಂಟ್ ಮೇಲೆನೆ ನಾನು ಬೋರ್ ಹಾಕಿದೆ. ಒಳ್ಳೆ ನೀರು 30 ವರ್ಷ ಬಂತು ನೀರು. ಈಗ ನೀರು ಮಾಡಿಕೊಟ್ರು. ಅದೊಂದು ಅವರು ಪೂಜೆ ಮಾಡಿದಾಗ ಮೈ ಮೇಲೆ ಬಂದು ಕಷ್ಟ ಸುಖಗಳು ಹೇಳ್ತಾ ಇದ್ರು ಅವ್ರ ತಂದೆ ಇದ್ದಾಗ. ಈಗಿಲ್ಲ, ಅವರು ತೀರೋದ್ಮೇಲೆ ಈ ದೇವಸ್ಥಾನ ಸತ್ಯ ಇದೆ, ಮೈ ಮೇಲೆ ಬರೋದಿಲ್ಲ. ಬಂದು ಪೂಜೆ ಮಾಡ್ಕೊಂಡ್ರೆ ಅವರು ಕಷ್ಟ ಪರಿಹಾರ ಅಂತ ಹೇಳ್ತೀನಿ ನಾನು. ನಂಬಿಕೆ ಇದೆ. ನೀವು ಬಂದು ಎಲ್ಲರೂ ಭಕ್ತಾದಿಗಳು ಬಂದು ಈ ದೇವಸ್ಥಾನದ ಪೂಜೆ ಮಾಡ್ಕೊಂಡ್ರೆ ಒಳ್ಳೇದಾಗಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಛಾಯಾದೇವಿಯೇ ಧನ್ಯಳು, ಸೇವೆಯ ಮಾಡಿ ಸತಿಯು ಎನಿಸಿದ ಜ್ಯೇಷ್ಠ ಮಾತೆಯೇ ಪುಣ್ಯಳು. ಮಗನೇ ಅಲ್ಲ ಎಂದ ತಂದೆಗೆ ಕುಷ್ಠರೋಗವ ಕೊಟ್ಟನು, ನಿಂದಿಸುವವರ ಕಾಡಿಸುವವನೇ ಶರಣು ಶ್ರೀ ಶನಿ. ಈ ತರ ರಾತ್ರಿಗೆ ಇದು ನಾಟಕ ಐತೆ.
ನಾಟಕ ಐತೆ. ನಾಟಕ ಅದಕ್ಕೆ ಅವ್ರಿಗೂ ಒಂದು 2,000-3,000 ಜನ ಬರ್ತಾರೆ ನಾಟಕ ನೋಡೋದಕ್ಕೆ. ಅನ್ನದಾನ ಐತೆ. ಅದಕ್ಕೂ ಇವಾಗ ರೆಡಿ ಮಾಡ್ತಾ ಇದೀವಿ ತಿರ್ಗಾ. ಮಧ್ಯಾಹ್ನ ಬೆಳಗಿಂದ ನಡೆದಿರೋದು ಮುದ್ದೆ, ಕಾಳು ಸಾರು, ಪಾಯಸ, ಬೂಂದಿ, ಅನ್ನ, ರಸ ಎಲ್ಲ ಮಾಡಿದ್ವಿ. ಇವಾಗ ಪಲಾವು, ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡ್ತಾ ಇದೀವಿ. ಒಟ್ಟು ಇವಾಗ 3,000 ಜನಕ್ಕೆ ರೆಡಿ ಮಾಡ್ತಾ ಇದೀವಿ. ಕುಂಭ ಪ್ರಭು ಶನಿ ಪರಮಾತ್ಮ, ಶನಿ ಪರಮಾತ್ಮ, ಮಕರ ಕುಂಭ ಪ್ರಭು ಶನಿ ಪರಮಾತ್ಮ, ಮಾರ್ತಾಂಡ ಪುತ್ರ ಶನಿ ಪರಮಾತ್ಮ, ಮಾತಾಂಡ ಪುತ್ರ ಶನಿ ಪರಮಾತ್ಮ, ಮಹಾಮಹಿಮ ಶ್ರೀ ಶನಿ ಪರಮಾತ್ಮ. ಜೈ ಗುರು ಶ್ರೀ ಶನಿ ಪರಮಾತ್ಮ, ಜೈ ಜೈ ಗುರು ಶ್ರೀ ಶನಿ ಪರಮಾತ್ಮ, ಜಯ ಗುರು ಶ್ರೀ ಶನಿ ಪರಮಾತ್ಮ, ಜಯ ಜಯ ಗುರು ಶ್ರೀ ಶನಿ ಪರಮಾತ್ಮ. ವಜ್ರದೇಹ ಶನಿ ಪರಮಾತ್ಮ, ಗೃಧ್ರವಾಹನ ಶನಿ ಪರಮಾತ್ಮ, ವಜ್ರದೇಹ ಶನಿ ಪರಮಾತ್ಮ, ರುದ್ರವಾಹನ ಶನಿ ಪರಮಾತ್ಮ, ಪೀತರೋಗ ಭಯ ಶನಿ ಪರಮಾತ್ಮ, ಪೀತರೋಗ ಭಯ ಶನಿ ಪರಮಾತ್ಮ, ಭವಭಯಹರ ಶ್ರೀ ಶನಿ ಪರಮಾತ್ಮ. ಜೈ ಗುರು ಶ್ರೀ ಶನಿ ಪರಮಾತ್ಮ, ಜೈ ಜೈ ಗುರು. ನಮ್ಮ ಹೆಸರು ಮಂಜುನಾಥ್ ಅಂತ. ನಮ್ಮೂರು ಒಂದು ಅಟ್ಟೂರು. ಇಲ್ಲಿ ಶನಿಮಾತನ ದೇವಸ್ಥಾನದಲ್ಲಿ ಸಮೇತನಹಳ್ಳಿ ಶನಿಮಾತನ ದೇವಸ್ಥಾನ 7,000-8,000 ಜನಕ್ಕವರೆಗೂ ಅನ್ನದಾನ ಮಾಡ್ತಾರೆ. ರಥೋತ್ಸವ, ದೇವರ ಪ್ರತಿಷ್ಠಾಪನೆ 50ನೇ ವರ್ಷದ್ದು ವಾರ್ಷಿಕೋತ್ಸವ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಎಲ್ಲ ಅನ್ನದಾನ ಇಟ್ಕೊಂಡಿದ್ದಕ್ಕೆ ನಾವೆಲ್ಲ ಅಡುಗೆ ಮಾಡಿ ನೀಟಾಗಿ ಬಡಿಸಿದ್ದೀವಿ. ಇವತ್ತು ಒಂದು 7,000-8,000 ಜನವರೆಗೂ ಊಟ ಮಾಡಿದ್ವಿ. ಆದಿವ್ಯಾಧಿಹರ ಶನಿ ಪರಮಾತ್ಮ, ಆದಿವ್ಯಾಧಿಹರ ಶನಿ ಪರಮಾತ್ಮ, ಅಭಯ ವರದ ಶ್ರೀ ಶನಿ ಪರಮಾತ್ಮ. ಜೈ ಗುರು ಶ್ರೀ ಶನಿ ಪರಮಾತ್ಮ, ಜೈ ಜೈ ಗುರು ಶ್ರೀ ಶನಿ ಪರಮಾತ್ಮ, ಜಯ ಗುರು ಶ್ರೀ ಶನಿ ಪರಮಾತ್ಮ, ಜಯ ಜಯ ಗುರು ಶ್ರೀ ಶನಿ ಪರಮಾತ್ಮ. ಗುಣೈಕ ರೂಪ ಶನಿ ಪರಮಾತ್ಮ, ಗುಣಘನ ಬಂಧು ಶನಿ ಪರಮಾತ್ಮ, ಗುಣೈಕ ರೂಪ ಶನಿ ಪರಮಾತ್ಮ, ಗುಣಗಣ ಬಂಧು ಶನಿ ಪರಮಾತ್ಮ, ಗುಣಗಣ ಗೋಚರ ಶನಿ ಪರಮಾತ್ಮ, ಗುಣಗಣ ಗೋಚರ ಶನಿ ಪರಮಾತ್ಮ, ಗುಣಾಭರಣ ಶ್ರೀ ಶನಿ ಪರಮಾತ್ಮ. ಜೈ ಗುರು ಶ್ರೀ ಶನಿ ಪರಮಾತ್ಮ, ಜೈ ಜೈ ಗುರು ಶ್ರೀ ಶನಿ ಪರಮಾತ್ಮ, ಜಯ ಗುರು ಶ್ರೀ ಶನಿ ಪರಮಾತ್ಮ, ಜಯ ಜಯ ಗುರು ಶ್ರೀ ಶನಿ ಪರಮಾತ್ಮ. ಪಾಪ ನಿವಾರಕ ಶನಿ ಪರಮಾತ್ಮ, ತಿಲದೀಪ ಪ್ರಿಯ ಶನಿ ಪರಮಾತ್ಮ, ಪಾಪ ನಿವಾರಕ ಶನಿ ಪರಮಾತ್ಮ, ತಿಲದೀಪ ಪ್ರಿಯ ಶನಿ ಪರಮಾತ್ಮ.